ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆಗಿರುವಂಥ ಮುನಿಯಪ್ಪನವರು ಮತ್ತು ಧೀರಜ್ ಮುನ್ರಾಜ್ ಅವರು ಪೈಪೋಟಿಯಲ್ಲಿ ಒಂದು ಮಳಿಗೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿರುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಪೆಡಂಭೂತವಾಗಿ ಬಂದು ನಿಂತಿರುವಂಥ ಪ್ರಶ್ನೆ ಏನು ಅಂತಂದರೆ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ. ಬಹುಶಃ ಹೇಳಿದ್ರೆ ತಪ್ಪಾಗ್ಬೋದು. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಗ್ಗದ ಸೌಂಡು ಕಡಿಮೆ ಆಗ್ತದೆ ಅನ್ನುವಂಥದ್ದು ನಮ್ಮ ದೊಡ್ಡಬಳ್ಳಾಪುರದ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬೆಳಗ್ಗೆ 6:15 ಒಂದು 8 ಗಂಟೆ ಒಳಗಡೆ ಇನ್ನೂ ಒಂದು ಟ್ರೈನ್ ಹಾಕಬೇಕು. ಮತ್ತು ಈಗ ಆಲ್ರೆಡಿ ಚಲಾವಣೆಯಲ್ಲಿರುವಂಥ ರೈಲು ಹಿಂದೂಪುರದಲ್ಲಿ ಸ್ಟಾಪ್ ಕೊಡುವಂಥ ರೈಲನ್ನು ಇನ್ನು ಸ್ವಲ್ಪ ಮುಂದುವರಿಸಿ ಧರ್ಮವರಂವರೆಗೂ ತೊಗೊಂಡು ಹೋದರೆ ಎಲ್ಲ ನೇಕಾರರಿಗೆ ಅನುಕೂಲ ಆಗ್ತದೆ. ಮೊದಲನೇದಾಗಿ ಬಹಳ ಸಂಕಷ್ಟದಲ್ಲಿ ನಡೀತಾ ಇದೆ ನಮ್ಮ ನೇಯ್ಗೆ ಉದ್ಯಮ. ಅದಕ್ಕಾಗಿ ಈ 4-5 ತಿಂಗಳ ಹಿಂದೆ ದೊಡ್ಡಬಳ್ಳಾಪುರದಲ್ಲಿ ಒಂದು ದೊಡ್ಡ ಚಳುವಳಿಯನ್ನೇ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಎರಡೂ ಸಂಘಟನೆಗಳು ಮತ್ತು ಇತರೆ ನೇಕಾರ ಸಂಘಟನೆಗಳನ್ನೆಲ್ಲ ಸೇರಿಸ್ಕೊಂಡು ನಾವು ಒಂದು ದೊಡ್ಡ ಚಳುವಳಿಯನ್ನು ಹುಟ್ಟಾಕಿದ್ವಿ. ಅದರಲ್ಲಿದ್ದಂಥ ಪ್ರಶ್ನೆ ಏನಪ್ಪ ಅಂತಂದರೆ, ಇವತ್ತು ತುಂಬ ಸಂಕಷ್ಟದಲ್ಲಿ ನೇಕಾರರು ಉದ್ದಿಮೆಯನ್ನು ನಂಬಿ ಬದುಕ್ತಾ ಇದ್ದೀವಿ. ಆ ಉದ್ದಿಮೆ ನಡೆಸಲಿಕ್ಕೆ ತುಂಬ ಕಷ್ಟದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಜೊತೆಗೆ ನಿಲ್ಲಬೇಕು ಅಂಥೇಳಿ ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯೋ ಮಟ್ಟದಲ್ಲಿ ನಾವು ಹೋರಾಟವನ್ನು ಚಳುವಳಿಯನ್ನು ದೊಡ್ಡಬಳ್ಳಾಪುರದಲ್ಲಿ ನಡೆಸಲಿಕ್ಕೆ ಸಾಧ್ಯ ಆಗಿದೆ. ಅದರ ಒಂದು ಪ್ರತಿಫಲವಾಗಿ ನಿಮಗೆಲ್ಲ ಗೊತ್ತಿದೆ, ಕಳೆದ 3-4 ತಿಂಗಳ ಹಿಂದೆ ನಮ್ಮ ತಾಲೂಕಿನ ಶಾಸಕರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಆಗಿರುವಂಥ ಮುನಿಯಪ್ಪನವರು ಮತ್ತು ಧೀರಜ್ ಮುನ್ರಾಜ್ ಅವರು ಪೈಪೋಟಿಯಲ್ಲಿ ಒಂದು ಮಳಿಗೆಯನ್ನು ಶಂಕುಸ್ಥಾಪನೆಯನ್ನು ಮಾಡಿರುವಂಥದ್ದು ನಾವೆಲ್ಲ ಗಮನಿಸಿದ್ದೀವಿ. ಹಿಂದೆ 16 ವರ್ಷಗಳ ಕಾಲ ನಾವು ಕೇಳಿದ್ವಿ, ಆ ಬೇಡಿಕೆಯನ್ನಿಟ್ಟು ಹೋರಾಟ ಮಾಡಿದ್ವಿ. ಆದರೆ ಮೊನ್ನೆ ನಡೆದಂಥ ಹೋರಾಟದ ಫಲವಾಗಿ ಆ ಒಂದು ಶಂಕುಸ್ಥಾಪನೆ ಮಾಡಲಿಕ್ಕೆ ಒಂದು ನಾ ಮುಂದು ತಾ ಮುಂದು ಅಂತೇಳಿ ಅವರು ಮುಂದೆ ಬಂದು ಶಂಕುಸ್ಥಾಪನೆ ಮಾಡಿರುವಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅಂತೇಳಿ ನಾವಂತೂ ಭಾವಿಸ್ತೀವಿ. ಆದರೆ ಅದು ನೆನಗುದಿಗೆ ಬಿದ್ದಿದೆ. ಅದನ್ನು ತಕ್ಷಣ ನೀವು ಆ ಕಟ್ಟಡವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಶೀಘ್ರವಾಗಿ ನಮ್ಮ ನೇಕಾರರಿಗೆ ಆ ಮಳಿಗೆಯನ್ನು ಕಟ್ಟಿ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ನಾವು ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಈಗ ನಮ್ಮ ಮುಂದೆ ಒಂದು ಪೆಡಂಭೂತವಾಗಿ ಬಂದು ನಿಂತಿರುವಂಥ ಪ್ರಶ್ನೆ ಏನು ಅಂತಂದರೆ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ಇವತ್ತು ಇಡೀ ರಾಜ್ಯದಲ್ಲಿ ಗೃಹಜ್ಯೋತಿ ಇರ್ಬೋದು ಅಥವಾ ಭಾಗ್ಯಜ್ಯೋತಿ ಇರ್ಬೋದು, ಈ ಥರದ ಬಹಳ ಮುಖ್ಯವಾಗಿ ನೇಕಾರರಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ವಿದ್ಯುತ್ ಸಬ್ಸಿಡಿ 1.25 ರೂಪಾಯಿ ಕರೆಂಟ್ ಇತ್ತು. ಮತ್ತು ಅದನ್ನು ಫ್ರೀ ಅಂತೇಳಿ ಮಾಡಿದ್ರಿಂದ ಈಗೇನೋ ಒಂಚೂರು ಸಣ್ಣದಾಗಿ ನಾವು ಉಸಿರಾಡುವಂಥ ಪರಿಸ್ಥಿತಿ ಇದೆ. ಇದೇನಾದರೂ ಅವರು ಟಾಟಾ ಕಂಪ್ನಿಗೆ ಅವರೇನಾದರೂ ಪರಭಾರೆ ಮಾಡಿದರೆ, ಅಂದರೆ ಅವರು ಖಾಸಗೀಕರಣ ಮಾಡಿ ಇಲ್ಲ ನೀವು ನಡೆಸ್ರಿ ಅಂತೇಳಿ ಅವರೇನಾದರೂ ಬಿಟ್ಟಿದ್ದೇ ಆದರೆ, ನಾನು ಇವತ್ತು ಹೇಳಲಿಕ್ಕೆ ಬಯಸುವಂಥ ಒಂದು ಮಾತಿದೆ, ಬಹುಶಃ ಹೇಳಿದ್ರೆ ತಪ್ಪಾಗ್ಬೋದು. ಮುಂದಿನ ದಿನಗಳಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಗ್ಗದ ಸೌಂಡು ಕಡಿಮೆ ಆಗ್ತದೆ ಅನ್ನೋವಂಥದ್ದು ನಾನಂತೂ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತಂದರೆ, ಇವತ್ತು ಸೀರೆಗೆ ಲಾಭ ಕಡಿಮೆ ಆದರೂ ಸಹ ಆ ಉದ್ಯೋಗ ಬಿಟ್ಟರೆ ನಮಗೆ ಬೇರೆ ಉದ್ಯೋಗ ಗೊತ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆ ಉದ್ಯೋಗ ನಡೆಸ್ತಾ ಇರುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಈಗ ನಾವು ಹೇಳಿರೋ ಪ್ರಕಾರ 19 ಕಂದಾಯ ಜಿಲ್ಲೆಗಳಿಗೆ ಏನಾದರೂ ವಹಿಸ್ಕೊಟ್ರೆ ಮುಲಾಜೆ ಇಲ್ದಂಗೆ ನಾವು ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿಕೊಂಡು ಮನೆಗೆ ಹೋಗುವಂಥ ಬೀದಿಗೆ ಬೀಳುವಂಥ ಪರಿಸ್ಥಿತಿ ಬರ್ತದೆ. ಈಗಾಗಲೇ 6ಕ್ಕೆ 3 ರೀತಿಯಲ್ಲಿ ಮಗ್ಗಗಳನ್ನು ಮಾರಾಟ ಮಾಡಿ ನಾವು ಬದಲಿ ಏನಾದರೂ ಉದ್ಯೋಗ ನೋಡ್ಕೋಬೇಕು ಅನ್ನುವಂಥ ಪರಿಸ್ಥಿತಿಗೆ ಇವತ್ತು ನೇಕಾರರು ಬಂದು ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ. ನಾವು ಈ ಹಿಂದೆ 2022 ವಿದ್ಯುತ್ ಶಕ್ತಿ ಅಧಿನಿಯಮ ಅಂತೇನು ಇತ್ತಲ್ಲ, ಅದನ್ನು ನಾವು ಅವತ್ತಿನಿಂದನೂ ವಿರೋಧ ಮಾಡಿಕೊಂಡು ಬಂದಿದ್ದೀವಿ. ಈಗ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರಾಜ್ಯಗಳ ಮೇಲೆ ಹೇರ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತೀವಿ. ಅದರಲ್ಲಿ ಈ 5 ಹೆಸ್ಕಾಮ್ಗಳ ಪೈಕಿ ಬೆಸ್ಕಾಮನು ನಮ್ಮ ಬೆಂಗಳೂರು ಗ್ರಾಮಾಂತರನೂ ಜಿಲ್ಲೆನೂ ಸೇರಿದಂತೆ 19 ಜಿಲ್ಲೆಗಳ ಎಲ್ಲ ಈ ವಿದ್ಯುತ್ ಕ್ಷೇತ್ರವನ್ನು ಅವರು ಟಾಟಾ ಕಂಪ್ನಿಯವರು ತಗೊಳ್ಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕು ಅನ್ನುವಂಥದ್ದು. ಈಗ ನಮ್ಮ ದೊಡ್ಡಬಳ್ಳಾಪುರ ಮತ್ತು ಧರ್ಮಾವರಂ ಈ ಎರಡೂ ಅಂದರೆ ಈ ದೊಡ್ಡಬಳ್ಳಾಪುರದಿಂದ ಧರ್ಮಾವರಂಗೆ ವ್ಯಾಪಾರದ ಇದರ ಹಿತಾಸಕ್ತಿಗೋಸ್ಕರ ನಾವು ನೇಕಾರರು ಎಲ್ಲರೂ ಓಡಾಡುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಜೊತೆಗೆ ನಾಗರಿಕರು ಸಹ ನೂರಾರು ಸಂಖ್ಯೆಯಲ್ಲಿ ಪ್ರತಿದಿನ ಓಡಾಡುವಂಥದ್ದು ನಮಗೆಲ್ಲ ಗೊತ್ತಿದೆ. ಅಂಥ ಒಂದು ರೈಲಿನ ವ್ಯವಸ್ಥೆಯನ್ನು ನಮಗೆ ಮಾಡಿಕೊಡಬೇಕು ಅಂತೇಳಿ ಈಗಾಗಲೇ ಬೆಂಗಳೂರಲ್ಲಿ ಯಶವಂತಪುರದಿಂದ ಹಿಂದೂಪುರಕ್ಕೆ ಹೋಗುವಂಥ ಒಂದು ಟ್ರೈನು ಪ್ರತಿದಿನ 6 ಗಂಟೆ ಅಂದರೆ 5:45 7:30 ಮಧ್ಯದಲ್ಲಿ ಚಲಾವಣೆ ಅಂದರೆ ಪ್ರಯಾಣ ನಡೀತಾ ಇದೆ. ಅದನ್ನು ದೊಡ್ಡಬಳ್ಳಾಪುರಕ್ಕೆ 6 ಕಾಲಕ್ಕೆ ಬರ್ತದೆ, ಹಿಂದೂಪುರಕ್ಕೆ ಒಂದು 7 ಗಂಟೆ
15 ನಿಮಿಷ ಅಥವಾ 30 ನಿಮಿಷಕ್ಕೆ ಅಲ್ಲಿ ಪ್ಯಾಸೆಂಜರ್ಗಳನ್ನೆಲ್ಲ ಇಳಿಸಿ ರೈಲು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ, ಅದು ಮುಂದಕ್ಕೆ ಹೋಗಲ್ಲ. ಮತ್ತೆ 4 ಗಂಟೆಗೆ ಹತ್ತು ಕಡೆಯಿಂದ ವಾಪಸ್ ಬರ್ತದೆ. ಆ ಒಂದು ರೈಲನ್ನು ಧರ್ಮಾವರಂ ಮತ್ತು ಅನಂತಪುರ ಮಾರ್ಗವಾಗಿ ಹೋಗಿ ಮತ್ತೆ ವಾಪಸ್ ಬರೋ ರೀತಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ದೊಡ್ಡಬಳ್ಳಾಪುರದ ನೇಕಾರರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಬೆಳಗ್ಗೆ 6:15 ಒಂದು 8 ಗಂಟೆ ಒಳಗಡೆ ಇನ್ನೂ ಒಂದು ಟ್ರೈನ್ ಹಾಕಬೇಕು. ಮತ್ತು ಈಗ ಆಲ್ರೆಡಿ ಚಲಾವಣೆಯಲ್ಲಿರುವಂಥ ರೈಲು ಹಿಂದೂಪುರದಲ್ಲಿ ಸ್ಟಾಪ್ ಕೊಡುವಂಥ ರೈಲನ್ನು ಇನ್ನು ಸ್ವಲ್ಪ ಮುಂದುವರಿಸಿ ಧರ್ಮಾವರಂವರೆಗೂ ತೊಗೊಂಡೋದ್ರೆ ಎಲ್ಲ ನೇಕಾರರಿಗೆ ಅನುಕೂಲ ಆಗ್ತದೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಕಾರುಗಳಲ್ಲಿ ಬಸ್ಸುಗಳಲ್ಲಿ ವನವಾಸ ಬಿದ್ದುಕೊಂಡು ಆ ಮೂಟೆಗಳ ಲಾಭ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಆ ಮೂಟೆಗಳು ಒತ್ತುಕೊಂಡು ಒದ್ದಾಡುವಂಥ ಈ ಒಂದು ಪರಿಸ್ಥಿತಿಯನ್ನು ತಪ್ಪಿಸ್ಬೋದು ಅನ್ನುವಂಥ ಅಂಶವನ್ನು ನಾವು ಮಾನ್ಯ ನಮ್ಮ ಲೋಕಸಭಾ ಸದಸ್ಯರ ಗಮನಕ್ಕೆ ತಂದ್ವಿ. ಇಲ್ಲ, ಖಂಡಿತ ನಾನು ಇದನ್ನು ಮಾಡಿಕೊಡ್ತೀನಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ಒಂದು 15 ದಿನದ ಒಳಗಡೆ ನಾವು ಈ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ಅಂತಂದರೆ ನಾವು ಮತ್ತೊಂದು ಸಾರಿ ಬರ್ತೀವಿ ಸರ್ ಅಂತ, ಇಲ್ಲ ನಾನು ಮಾಡಿಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ ಅನ್ನುವಂಥ ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಏನು ಅಂತಂದರೆ, ಇದೊಂದು ಪ್ರಜಾಪ್ರಭುತ್ವ ದೇಶ ನಮ್ಮದು. ಎಲ್ಲರೂ ಸಹ ಹೋರಾಟ ಮಾಡುವಂಥ ಹಕ್ಕನ್ನು ನಾವೆಲ್ಲರೂ ಸಹ ಪಡ್ಕೊಂಡಿದ್ದೀವಿ. ಸಂವಿಧಾನ ನಮಗೆ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕೆ ಅಂತ ಎಲ್ಲರೂ ಸಹ ಪ್ರಶ್ನೆ ಮಾಡುವಂಥ ಸ್ವಾತಂತ್ರ್ಯ ನಮಗೆಲ್ಲ ಇದೆ. ಆದರೆ ಇದರಲ್ಲಿ ಎಲ್ಲಿ ಮಹಾಲಿಂಗಪುರ ತಾಲೂಕಿನಲ್ಲಿ ಆ ಎಸ್ಕಾಂ ಕಚೇರಿ ಮುಂದೆ ನಮ್ಮ ನೇಕಾರರು, ರೈತರು ಎಲ್ಲರೂ ಸೇರಿ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವನ್ನು ವಿರೋಧಿಸಿ ಹೋರಾಟ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಸ್ತಾಪ ಮಾಡಬಾರ್ದು, ನೀವೇನಿದ್ರು ರಾಜ್ಯ ಸರ್ಕಾರದ ಮೇಲೆ ಏನಾದರೂ ಹೇಳ್ಕೋಬೋದು ಅಷ್ಟೇ ಅಂಥೇಳಿ ಅಲ್ಲಿದ್ದಂಥ ಸಿದ್ದು ಸೌದಿ ಅಲ್ಲಿನ ಶಾಸಕರು ಮತ್ತು ಅವರ ಹಿಂಬಾಲಕರು ಶಿವಲಿಂಗ ಟರ್ಕಿ ಅನ್ನುವಂಥ ನೇಕಾರರ ಸೇವಾ ಸಂಘ ರಾಜ್ಯ ಅಧ್ಯಕ್ಷರಾದಂಥ ಶಿವಲಿಂಗ ಟರ್ಕಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ, ಹೊಡೆದಿದ್ದಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಅಲ್ಲಿನ ಪೊಲೀಸ್ ಠಾಣೆಯಲ್ಲಿ ಕೇಸ್ FIR ಫೈಲ್ ಆಗಿದೆ. ನಾವು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಎರಡೂ ನೇಕಾರ ಸಂಘಟನೆಗಳ ಪರವಾಗಿ ನಾವು ಒತ್ತಾಯ ಮಾಡೋದೇನು ಅಂತಂದರೆ, ಬಹಳ ಮುಖ್ಯವಾಗಿ ನೇಕಾರರ ಮುಖಂಡರ ಮೇಲೆ ಏನು ನೀವು ದೈಹಿಕ ಹಲ್ಲೆ ಮಾಡಿದ್ದೀರಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿದಿರಿ, ನೀವು ಮೊದಲು ಕ್ಷಮೆ ಕೇಳಬೇಕು ಅಂತೇಳಿ ನಾವು ಆ ಶಾಸಕರನ್ನು ಒತ್ತಾಯ ಮಾಡ್ತೀವಿ. ಜೊತೆಗೆ ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕು ಅಂತಲೂ ಸಹ ನಾವು ಈ ಸಂದರ್ಭದಲ್ಲಿ ಎರಡೂ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಈಗ ಈ ಮುಂದಿನ ವಿಚಾರಗಳು ಅವರೇನಾದರೂ ಆ ರೀತಿ ನಡ್ಕೊಳ್ಳಿಲ್ಲ ಅಂತಂದರೆ ಈ ಮೂರೂ ವಿಚಾರಗಳನ್ನು ಇಟ್ಟುಕೊಂಡು ನಾವು ಮುಂದಿನ ದಿನಗಳಲ್ಲಿ ಒಂದು ಪ್ರಬಲವಾದಂಥ ಹೋರಾಟವನ್ನು ರೂಪಿಸಬೇಕು ಅಂತೇಳಿ ನಾವು ನಿನ್ನೆ ನಡೆದಂಥ ಒಂದು ಎರಡು ನೇಕಾರ ಸಂಘಟನೆಗಳ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೀವಿ. ಒಂದು ಉಗ್ರವಾದಂಥ ಹೋರಾಟಕ್ಕೆ ನಾವು ಹೋಗಬೇಕು ಅಂತಿದ್ದೀವಿ. ಒಂದು, ಈ ವಿದ್ಯುತ್ ಕ್ಷೇತ್ರದ ಖಾಸಗೀಕರಣ ಅದು ರೈತರಿಗೆ ಮಾರಕ ಆಗಿದೆ, ಅದು ವಾಪಸ್ ತೆಗಿಬೇಕು. ಮತ್ತು ಬರೀ ವಿದ್ಯುತ್ ಕ್ಷೇತ್ರ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದು ರೈಲ್ವೆ ಇರ್ಬೋದು, ವಿಮಾನ ಇರ್ಬೋದು, ಬಂದರು ಇರ್ಬೋದು, BHEL, HAL ಎಲ್ಲವನ್ನೂ ಖಾಸಗೀಕರಣ ಮಾಡಿ ಒಟ್ಟಾರೆಯಾಗಿ ದೇಶವನ್ನು ಮಾರಾಟಕ್ಕಿಟ್ಟಿರುವಂಥ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಈ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡುವಂಥದ್ದು ಇದೊಂದು ಸೇವಾ ವಲಯ, ಇದು ಸರಕಾಗಿ ನೀವು ನೋಡಬಾರ್ದು. ಎಲ್ಲ ಬಡವರು, ರೈತರು, ಕಾರ್ಮಿಕರು ಎಲ್ಲರಿಗೂ ಕೈಗೆಟುಕೋ ದರದಲ್ಲಿ ಅಥವಾ ಉಚಿತವಾಗಿ ಎಲ್ಲರಿಗೂ ವಿದ್ಯುತ್ ಸಿಗಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಒಂದು ಬೃಹತ್ತಾದಂಥ ಹೋರಾಟವನ್ನು ಸಹ ನಾವು ರೂಪಿಸೋರಿದ್ದೀವಿ. ಜೊತೆಗೆ ಆ ಟ್ರೈನು ನಮ್ಮ ದೊಡ್ಡಬಳ್ಳಾಪುರದಿಂದ ಧರ್ಮಾರಂಗೆ ಪ್ರಯಾಣ ಅಂದರೆ ರೈಲು ಸೌಲಭ್ಯ ಸಿಗೋ ತನಕ ನಾವು ಬಿಡೋದಿಲ್ಲ. ಈ 15 ದಿನಗಳ ಕಾಲಾವಕಾಶ ಅವ್ರು ತೊಗೊಂಡಿದ್ದಾರೆ, ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆ ನಂಬಿಕೆ ನಮಗೂ ಸಹ ಇದೆ. ಅವ್ರು ಒಂದು ವೇಳೆ ಅದು ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಬೇಕು ಅಂತೇಳಿ ಇದ್ದೀವಿ. ಮತ್ತು ನೇಕಾರರ ಮುಖಂಡರ ಮೇಲೆ ಏನು ಹಲ್ಲೆ ಆಗಿದೆ ಅವರು ತಕ್ಷಣ ಕ್ಷಮೆ ಕೇಳಬೇಕು ಮತ್ತು ಕಾನೂನು ರೀತಿಯ ಕ್ರಮವನ್ನು ಜರುಗಿಸಬೇಕು ಅನ್ನುವಂಥ ಅಂಶಗಳನ್ನು ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಎರಡೂ ಅಂದರೆ ಕರ್ನಾಟಕ ರಾಜ್ಯ ನೇಕಾರ ಹಿತರಕ್ಷಣಾ ಸಮಿತಿಯ ಪರವಾಗಿ ಮತ್ತು ದೊಡ್ಡಬಳ್ಳಾಪುರ ಟೆಕ್ಸ್ಟೈಲ್ ವೀವರ್ಸ್ ಅಸೋಸಿಯೇಷನ್ನಿನ ಪರವಾಗಿ ಈ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರುಗಳ ಪರವಾಗಿ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.